ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಬೆಳಗ್ಗೆಯಿಂದ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಯಾಕೆಂದರೆ ನಾಳೆ ಗುರುವಾರ ಇರೋದ್ರಿಂದ ನಾಳೆನೇ ಎಲ್ಲ ಕೆಲಸ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಮನೆ ಕೆಲಸ ಎಲ್ಲ ಮುಗ್ದಿತ್ತು. ಅಮ್ಮಗೆ ಹೇಳಿ ಗಾಂಧಿ ಬಜಾರ್ಗೆ ಹೋಗ್ಬಿಟ್ಟು ಹೂ ತೊಗೊಂಡು ಬಂದೆ. ಯಾವಾಗಲೂ ಗುರುವಾರ ಬೆಳಗ್ಗೆ ಹೋಗಿ ಹೂ ತರ್ತಿದ್ದೆ. ಇವತ್ತು ಸ್ವಲ್ಪ ಫ್ರೀ ಆಗಿದ್ದೀನಲ್ಲ ಅಂತೇಳಿ ಹೋಗ್ಬಿಟ್ಟು ಹೂ ತೊಗೊಂಡು ಬಂದೆ. ತುಂಬಾ ಹೂ ರೇಟ್ ಜಾಸ್ತಿ ಆಗಿದೆ, ಆದರೂ ಪರವಾಗಿಲ್ಲ ಅಂಥೇಳಿ ತೊಗೊಂಡು ಬಂದೆ. ಅದಾದಮೇಲೆ ಮನೆಗೆ ಒಂದು ಪಾರ್ಸಲ್ ಬಂದಿತ್ತು. ಆ ಪಾರ್ಸಲ್ಲು ಏನು ಅಂತ ನಾನು ನೋಡಿರಲಿಲ್ಲ. ಅಮ್ಮ ಮನೆಗೆ ಪಾರ್ಸಲ್ ಬಂದಿದೆ ತಗೋ ಅಂತ ಹೇಳಿ ಕೊಟ್ಟರು. ಈ ಪಾರ್ಸಲಲ್ಲಿ ಏನಪ್ಪ ಇತ್ತು ಅಂದರೆ, ಓಪನ್ ಮಾಡಿ ನೋಡಿದ್ರೆ ಸೀರೆ ಇತ್ತು. ನನಗೆ ಸರ್ಪ್ರೈಸಾಗಿ ವಿದ್ಯೆಯವರು ನನಗೆ ಈ ಸೀರೆನ ಕಳಿಸಿದ್ದಾರೆ. ನಿಜವಾಗ್ಲೂ ಒಂದು ಕಡೆ ಖುಷಿ ಆಯಿತು, ಒಂದು ಕಡೆ ದುಃಖ ಆಯಿತು. ವಿದ್ಯೆಯವ್ರನ್ನ ನಾನು ವೀಡಿಯೋಲ್ಲಿ ನೋಡಿದ್ದೀನಿ, ನನ್ನನ್ನು ಅಷ್ಟೇ ಅವರು ವೀಡಿಯೋದಲ್ಲಿ ಮಾತ್ರ ನೋಡಿರೋದು. ರಿಯಲ್ಲಾಗಿ ನಾವು ಇದುವರೆಗೂ ಮೀಟ್ ಆಗಿಲ್ಲ. ಬರೀ ವೀಡಿಯೋದಲ್ಲಿ ನೋಡಿ ಎಲ್ಲೋ ದೂರದಲ್ಲಿರೋರು ನನಗೆ ಪ್ರೀತಿಯಿಂದ ಸೀರೆನ ಸರ್ಪ್ರೈಸಾಗಿ ಕಳಿಸ್ಕೊಟ್ಟಿದ್ದಾರಲ್ಲ, ವಿದ್ಯೆಯವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಿಜವಾಗ್ಲೂ ಒಂದು ಹಾಡಲ್ಲಿ ಕೊನೆ ತನಕ ಗಂಡ ಕೊಡಿಸೋ ಸೀರೆನೇ ಶಾಶ್ವತ ಅಂತ ಇದೆ. ಆದರೆ ನಿಜವಾಗ್ಲೂ ನನಗೆ ಗಂಡ ಕೊಡಿಸೋ ಸೀರೆ ಶಾಶ್ವತ ಇಲ್ಲ, ನಾನು ತಗೊಳ್ಳೋ ಸೀರೆ ಶಾಶ್ವತ, ನನ್ನ ತಾಯಿ ಕೊಡಿಸೋ ಸೀರೆ ಶಾಶ್ವತ. ಜೊತೆಗೆ ನೀವೆಲ್ಲ ನನ್ನ ಮೇಲೆ ಇಷ್ಟು ಪ್ರೀತಿ ಇಟ್ಟು ಕೊಡಿಸಿದಿರಲ್ಲ, ಈ ಸೀರೆನೂ ನನಗೆ ಶಾಶ್ವತ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೇನು ಹೇಳಬೇಕು ಅಂತ ನಿಜವಾಗ್ಲೂ ನನಗೆ ಗೊತ್ತಾಗ್ತಿಲ್ಲ. ನನಗೆ ಒಡ ಹುಟ್ಟಿದ ತಂಗಿಗಿಂತ ಜಾಸ್ತಿ ನೀವು ಪ್ರೀತಿಯಿಂದ ಈ ಸೀರೆನ ಕಳಿಸಿದ್ದೀರಾ. ನಾನು ಪ್ರೀತಿಯಿಂದನೇ ಈ ಸೀರೆನ ಉಟ್ಕೋತೀನಿ. ರಿಯಲಿ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ರಾಯರು ನಿಮಗೆ ಒಳ್ಳೇದು ಮಾಡಲಿ ವಿದ್ಯೆಯವರೇ. ನನಗಂತೂ ನಾನು ತೊಗೊಂಡಾಗ ಅಷ್ಟು ಖುಷಿ ಪಡಲ್ಲ, ಅಷ್ಟು ನನಗೆ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್.